ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಬೆಂಗಳೂರಿನ ಅಖಿಲ ಕರ್ನಾಟಕ ಅಂಗವಿಕಲ ಸೇವಾ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಸಂಸ್ಥಾಪಕರಾದ ಮಂಜುನಾಥ್ ಸ್ವಾಮಿ, ಲೋಕೇಶ್, ಕೃಷ್ಣಮೂರ್ತಿ, ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ್ರ ಅವರ ನೇತೃತ್ವದಲ್ಲಿ 2026ನೇ ಸಾಲಿನ ಹೊಸ ವರ್ಷದ ಅಂಗವಾಗಿ ರಂಗಭೂಮಿ ಮತ್ತು ಚಲನಚಿತ್ರ ನಟ ನಟಿಯರಿಗೆ ಸನ್ಮಾನ ಸಮಾರಂಭವನ್ನು ಕಲಾಗ್ರಾಮ, ಮಾಲತಹಳ್ಳಿ, ನಾಗರಬಾವಿ, ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶ್ರೀ 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 ಸೋಮಶೇಖರ್ ಗುರೂಜಿ ಆಶೀರ್ವಾದದೊಂದಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ಹೋದರು. ಅವರು ಸಿಂಧನೂರು, ಮತ್ತು ಗುಲ್ಬರ್ಗ, ರಾಯಚೂರು, ಬೆಟ್ಟದತ್ತೂರು, ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ, ಗೋವಿಂದ್ರ ಸರ್ ಇದ್ದಾರೆ, ಮರ್ತಿಲ್ಲ ಕೃಷ್ಣಮೂರ್ತಿ ಸರ್ ಇದ್ದಾರೆ, ಮತ್ತು ಜಗಳೂರಿಂದ ಸುಜಾತ ಮೇಡಮ್ ಅವರು ಬಂದಿದ್ದಾರೆ, ಶಿವಮೊಗ್ಗದಿಂದ ನಾಗಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ. ಎಂಥ ಅದ್ಭುತ ಅಂದರೆ ತುಂಬ ಆಶ್ಚರ್ಯವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರೂ ಹೊಸ ಪರಿಚಯ ಅಂದ್ಕೊಂಡೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಎಲ್ಲ ಆಳುಬ್ರೇ ಇದ್ದೀರಾ. ಮಲ್ಲಪ್ಪ ಅವ್ರು ನೋಡಿ ಅಂತೂ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ಆ ಏಜಲ್ಲಿ ನಾವು ಇರ್ತೀವಿ ಹೆಂಗೋ ಗೊತ್ತಿಲ್ಲ ಖಂಡಿತವಾಗ್ಲು. ಮತ್ತು ಆ ವ್ಯಕ್ತಿಯ ತೂಕ ನೋಡ್ರಿ ಹೆಂಗಿದೆ ಅಂದರೆ, ಆ ಗತ್ತು ನೋಡಬೇಕು, ಮಾತಾಡೋ ಗತ್ತು. ಬರ್ರಿ ಅಪ್ಪ, ನೀವು ಯಾಕ್ರಿ ಯೋಚನೆ ಮಾಡಕತ್ತೀರಿ, ಏನು ಬೇಕಾದ್ರೂ ಮಾಡಕತ್ತನ್ ಬರ್ರಿ ಅಂತಾರೆ. ಅಂದರೆ ಅಷ್ಟೇ ಕನ್ನಡ, ಅದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ. ನನಗೆ ತುಂಬ ಆಶ್ಚರ್ಯ ಅಂದರೆ, ಮಂಜಪ್ಪ ಅವರು ಇದನ್ನು ಇಷ್ಟೊಂದು ಜನನ ಎಲ್ಲ ಯಾವತ್ತು ಈ ನಂಬರ್ಗಳೆಲ್ಲ ಸಿಕ್ಕಿದ್ದು, ಯಾವತ್ತು ಈ ಸಾಧನೆ ಮಾಡಬೇಕಂತ ಅಂದ್ಕೊಂಡ್ರು. 4 ಜನನ ಗುಂಪು ಕಟ್ಕೊಂಡು ನಾವು ಮಾತಾಡಬೇಕಂದ್ರೆ ಅವ್ರಿಗೆ ಒಬ್ರಿಗೆ ಆನ್ಸರ್ ಕೊಡಲಿಕ್ಕಾಗಲ್ಲ. ಇವತ್ತು ನೋಡಿ 50 ಜನ ಸಿಂಧನೂರು, ಮತ್ತೆ ಗುಲ್ಬರ್ಗ, ರಾಯಚೂರು, ದಿನ ನಿತ್ಯ ಕಾರ್ಯ ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥದ್ದು, ಬೆಟ್ಟದತ್ತೂರು, ಅವರೆಲ್ಲ ಒಂದು ಯೋಗಕ್ಷೇಮ, ವೇಣುಗೋಪಾಲ್ ಸರ್ ಇದ್ದಾರೆ, ನಮ್ಮ ಕೂಡಿ ಹಾಕಿದ್ದಾರೆ. ಮರ್ತಿಲ್ಲ ಕೃಷ್ಣಮೂರ್ತಿ ಅವರಿಗೆ ಒಂದು ದೊಡ್ಡ